ಒಂದು ನಂಬಿಕೆ, ಟ್ರಸ್ಟ್. ಟ್ರಸ್ಟ್ ನಾನು ಮಾತಾಡ್ಕೊಳ್ಳಿ ನಂಬ್ಬಿಡ್ತೀರಾ ನೀವು ನನ್ನ ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಸರ್, ಕನಕಪುರದ ಒಂದು ಇವೆಂಟ್ ಬಗ್ಗೆ. ಬೈಬೇಕಾಗಿತ್ತಲ್ಲ. ಇಲ್ಲ ಇಲ್ಲ ನಾನು ಇದೇ ಥರ ಕೆಲಸ ಮಾಡ್ತೀನಿ, ಮಾಡಿಲ್ಲ ನಾನು ಕೆಳಗೆ ಇಳಿತೀನಿ ಅಂದ್ರೆ ಅದನ್ನ ಇಟ್ಕೊಂಡೆಲ್ಲ ಹೋರಾಟ ಮಾಡೋಣ. ನನ್ನ ದೇಶ, ನನ್ನ ರಾಜ್ಯ, ನನಗೆ ಬೇಕಾಗಿರೋದನ್ನ ನೀವು ತಗೊಳ್ಳೋವರೆಗೂ ನೀವು ಉಪೇಂದ್ರಗೋಸ್ಕರ ನೀವು ಮಾಡಿದ್ರೆ ಉಪೇಂದ್ರ ನಾಳೆ ಚೇಂಜ್ ಆಗ್ತೀರಿ, ನೀವು ಚೇಂಜ್ ಆಗ್ಬಿಡ್ತೀರಾ. ಉಪೇಂದ್ರ ಚೇಂಜ್ ಆದ್ರು ಅಂದ್ರೆ ಪ್ರಜಾಕೀಯ ಚೇಂಜ್ ಆಗ ಆಗ್ಬಾರ್ದದು. ರಿಯಲ್ ಟೈಮ್ ಇಶ್ಯೂ. ನಾನು ಅವಾಗಲೇ ಕ್ವಶನ್ ಕೇಳಿದೆ ನಿಮ್ಗೆ. ಆಕ್ಚುಲಿ ನೀವು ಬೇಡ ಸರ್, ಪ್ರಜಾಕೀಯದಲ್ಲಿ ಉಪೇಂದ್ರ ಈಸ್ ನಾಟ್ ಅ ಲೀಡರ್. ಪ್ರಜಾಕೀಯ ಉಪೇಂದ್ರ ಅವ್ರಿಗೆ ಬಂದು ಥಾಟು ಆ ಐಡಿಯಾಲಜಿನ ಸ್ಪ್ರೆಡ್ ಮಾಡಿದ್ರು, ಅದು ಪ್ರಜಾಕೀಯಾಗಿ ಆಯ್ತು. ಇವಾಗ ನಾನು ಕೇಳ್ತಿರೋದು ನಿಮಗೆ, ಪ್ರಜಾಕೀಯ ಐಡಿಯಾಲಜಿ ಓಕೆ ಸೆಕೆಂಡ್ರಿ, ಅದು ಓಕೆ, ಅದು ತುಂಬ ಅಕ್ಸೆಪ್ಟಬಲ್, ಎಲ್ಲರೂ ಒಪ್ಕೊಂತಾರೆ ಅದನ್ನು. ಬಟ್ ಅದೇ ಪ್ರಜಾಕೀಯನ ನಾನು ಅದನ್ನು ಟ್ರಸ್ಟ್ ಮಾಡಬೇಕು. ಅದ್ರದ್ದು ಸ್ಟ್ಯಾಂಡ್ ಏನು, ಯಾವುದೋ ಒಂದು ಕೆಲವೊಂದು ಇಶ್ಯೂಗಳಾಗ್ತದೆ ಅನ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ನೀಟ್ದಾಯಿತು, ಆಮೇಲೆ ರೈತರ ಬೆಲೆಗಾಗಿರ್ಬೋದು, ಅಥವಾ ಏನೋ ಹೋರಾಟಗಳು ಆಗ್ತಾ ಇರ್ತವೆ. ಅದಕ್ಕೆ ಪ್ರಜಾಕೀಯದಿಂದ ಏನೋ ಸೊಲ್ಯೂಷನ್ಸ್ ಕೊಡ್ಬೋದಾ, ಇಲ್ಲ ಅಂದರೆ ಅಟ್ಲೀಸ್ಟ್ ಪ್ರಜಾಕೀಯ ಸ್ಟ್ಯಾಂಡ್ ಏನು ಅದರಲ್ಲಿ. ಅದರಿಂದ ತುಂಬ ಜನಗಳಿಗೆ, ಈಗ ನಾನು ನೋಡ್ತೀನಿ, ನಾನು ನೀಟ್ ಪರೀಕ್ಷೆ ಬರ್ತೀನಿ ಅಂದ್ಕೊಂಡ್ರೆ ಪ್ರಜಾಕೀಯ ಈ ಥರ ಯಾಕೆ ಈ ಥರ ಆಗ್ತಾ ಇದೆ, ಯಾಕೆ ಈ ಥರ ಸಿಸ್ಟಮ್ ತರಬಾರ್ದಲ್ಲಿ, ಏನು ತರಬೇಕಂತ. ಫಾರ್ ಎಕ್ಸಾಂಪಲ್ ನೀವು ಅದನ್ನ ಸೊಲ್ಯೂಷನ್ ಕೊಡ್ಬೋದಲ್ಲ. ಲೈಕ್ ಇವಾಗ ಅಲ್ಲಿ ಯಾರು ಕೊಡ್ತಾ ಇಲ್ವ ಸೊಲ್ಯೂಷನ್? ಕೊಡ್ತಾ ಇದ್ದಾರೆ, ಬಟ್ ಒಂದು ಟ್ರಸ್ಟ್ ಬಿಲ್ಡ್ ಮಾಡೋದು. ಬೇರೆಯವ್ರು ಸೊಲ್ಯೂಷನ್ ಕೊಡ್ತೀಯಾರಲ್ವಾ? ಎಲ್ಲಿ ಕೊಡ್ತಿದ್ದಾರೆ ಸರ್? ಏನಲ್ಲ ಈಗ ಹೋರಾಟಗಳು ನಡೀತಾ ಇದೆ, ಅದೆಲ್ಲ ಬೇಕಲ್ವ ನಿಮ್ಗೆ? ಹೋರಾಟ ನಾನು ಹೇಳ್ತಿಲ್ಲ ಸರ್. ಮತ್ತೆ ಹೋರಾಟ ಮಾಡದೆ ಹೆಂಗೆ ಸೊಲ್ಯೂಷನ್? ನಾನು ಹೇಳ್ತಿರೋದು ಆ ಥರ ಆಗಿದೆ, ಅದಕ್ಕೆ ಏನು ಪ್ರಾಬ್ಲಮ್ ಆಗಿರ್ಬೋದು, ನಾವು ಪ್ರಜಾಕೀಯ ಬಂದರೆ ಏನು ಇಂಪ್ಲಿಮೆಂಟ್ ಆಗುತ್ತೆ, ಹೆಂಗೆ ಇದನ್ನ ನಾವು ತಪ್ಪಿಸ್ಬೋದು. ಅರ್ಥ ಆಗಿದೆ? ಅಲ್ಲ, ಗೊತ್ತಾಯ್ತು. ನಿಮ್ಗೆ ಅಲ್ಲೂ ಏನ್ ಮತ್ತೆ ಕರಪ್ಷನ್ ತಾನೆ? ಇಲ್ಲ ಸರ್, ಹೆಂಗ್ ಕರಪ್ಷನ್ ಆಗುತ್ತೆ? ನೀವು ಹೇಳ್ತಿರೋದು ಕರಪ್ಷನ್ ಅಲ್ಲದೆ ನಿಮ್ಗೆ ಪೇಪರ್ ಲೀಕ್ ಹೆಂಗಾಯ್ತು? ಅದನ್ನ ಅವಾಯ್ಡ್ ಮಾಡ್ತೀರಾ? ಅಲ್ಲ, ಪೇಪರ್ ಲೀಕ್ ಹೆಂಗಾಯ್ತು? ಅಲ್ಲಿ ಏನೋ ಹಣ ಇಸ್ಕೊಂಡು ಇದು ಮಾಡ್ಕೊಂಡೆ ಅಲ್ವಾ? ಕರಪ್ಷನ್ ತೆಗಿಬೇಕಂದ್ರೆ ಏನ್ ಮಾಡ್ಬೇಕು? ಟ್ರಾನ್ಸ್ಪರೆನ್ಸಿ ತರಬೇಕು ಅಲ್ವಾ? ಟ್ರಾನ್ಸ್ಪರೆನ್ಸಿ ತರ್ಬೇಕಾದ್ರೆ ಏನ್ ಮಾಡ್ಬೇಕು? ಪ್ರಜಾಕೀಯ ಬರಬೇಕು. ಅಂದ್ರೆ ಜನಗಳು ಕ್ವಶನ್ ಕೇಳಕ್ ಸ್ಟಾರ್ಟ್ ಆಗ್ಬೇಕು, ಅವ್ರುಗಳು ಅಲ್ವಾ? ಜನಗಳು ಎಚ್ಚೆತ್ಕೊಬೇಕು, ಜನಗಳು ಒಂದು ಕ್ವಶನ್ ಮಾಡೋ ತರ ಒಂದು ಪಾರ್ಟಿ ಬರಬೇಕು, ಒಂದು ಎನ್ವಿರಾನ್ಮೆಂಟ್ ಬರಬೇಕು. ಅದನ್ನೇ ಹೇಳ್ತಿರೋದಿಲ್ಲಿ. ಜನಗಳು ಮಾಡಬೇಕು ಅನ್ಕೊಳ್ಳಿ, ಎಲ್ಲ ಅವರೇ ಮಾಡಿ ಅಂತಾರೆ ಸರ್. ಇವ್ರೇನ್ ಮಾಡೋದು ಅಂದ್ರೆ ನೀವು ಹೇಳ್ತಿದ್ದೀರಾ, ನೀವು ಜನರಲೈಸ್ಡ್ ಆಗಿ ಹೇಳ್ತಾ ಇದ್ದೀರಾ. ಸ್ಪೆಸಿಫಿಕ್ ಟು ಇಶ್ಯೂ ಮಾತಾಡಿದ್ರೆ ಆ ಇಶ್ಯೂಗೆ ಕನೆಕ್ಟ್ ಆಗಿರುವಂತ ಜನಗಳು ಅದನ್ನ ನೋಡ್ತಾರೆ. ಪ್ರಜಾಕೀಯ ಬಂದ್ರೆ ಈ ತರ ಟ್ರಾನ್ಸ್ಪರೆನ್ಸಿ ಬರಬಹುದು. ನಿಮಿಷ, ನಿಮ್ಗೆ ಯಾವ್ದೊಂದು ಇಶ್ಯೂ ಇರುತ್ತೋ ಅದ್ರ ಬಗ್ಗೆ ಮಾತಾಡಬೇಕು, ಅಲ್ಲಿ ಪ್ರಚಾರ ಸಿಗುತ್ತೆ. ಪ್ರಚಾರ ಅಂತ ಹೇಳ್ತಿಲ್ಲ ಸರ್, ಒಂದು ನಂಬಿಕೆ, ಟ್ರಸ್ಟ್. ನಾನು ಮಾತಾಡ್ಕೊಳ್ಳಿ ನಂಬ್ಬಿಡ್ತೀರಾ ನೀವು ನನ್ನ? ಇದುವರೆಗೂ ಎಷ್ಟು ವರ್ಷ ಇದೇ ತರ ಆಗಿದೆ, ಅದನ್ನ ಹೇಳಿ ಹೋಗ್ಲಿ. ಇವಾಗ ಯಾವ್ದೋ ಒಂದು ಪ್ರೈಸ್ ರೈಸ್ ಆದಾಗ ಇನ್ನೊಂದು ಪಾರ್ಟಿಯವರು ಗಲಾಟೆ ಮಾಡ್ತಾರೆ, ಟ್ರಸ್ಟ್ ಮಾಡಿದ್ರಿ ಅಲ್ವಾ ನೀವು? ನಾನೇ ಒಂದು ವಿಡಿಯೋ ಮಾಡಿದ್ದೆ, ಸೇಮ್ ಒಂದ್ ಪಾರ್ಟಿ ಏನು ಅವರು ಕ್ಯಾಂಪೇನಿಂಗ್ ವಿಡಿಯೋ ಇತ್ತು, ಸೇಮ್ ಇನ್ನೊಂದು ಪಾರ್ಟಿಗೆ ಅದೇ ನೆಕ್ಸ್ಟ್ ಇಯರ್ ಆಗುತ್ತೆ. ಮತ್ತೆ ಇವ್ರನ್ನ ಟ್ರಸ್ಟ್ ಮಾಡ್ತಾ ಇರ್ತೀರಾ? ಅದನ್ನ ಅವ್ರು ಮಾಡ್ತಿದ್ರು, ಆಲ್ರೆಡಿ ಜನ ಮಾಡ್ತಾ ಇದಾರೆ. ಅಲ್ಲ, ಮತ್ತೆ ಅದನ್ನೇ ಮಾಡ್ಬೇಕು ಅಂತಾನೆ ನೀವು? ನಾನು ಹಂಗೆ ಹೇಳ್ತಿಲ್ಲ ಸರ್. ಅಲ್ಲ, ಇನ್ ಹೆಂಗ್ ಟ್ರಸ್ಟ್? ರಾಜಕೀಯದಲ್ಲಿ ಈ ತರ ವ್ಯವಸ್ಥೆಗಳು ಆಗ್ತಾ ಇದೆ, ಟ್ರಾನ್ಸ್ಪರೆನ್ಸಿ ಇಲ್ಲ, ಆಮೇಲೆ ಕರಪ್ಷನ್ಸ್ ಆಗ್ತಾ ಇದೆ, ಅದರಿಂದ ಇದು ಈ ತರ ಆಗ್ತಾ ಇದೆ. ಪ್ರಜಾಕೀಯ ಬಂದ್ರೆ ನಾವೇನೇನು ತಗೊಂಡ್ಬರ್ತಿದೀವಿ, ಟ್ರಾನ್ಸ್ಪರೆನ್ಸಿ ತಗೊಂಡ್ಬರ್ತಿದೀವಿ, ಆಮೇಲೆ ಕರಪ್ಷನ್ ಅವಾಯ್ಡ್ ಆಗುತ್ತೆ. ಸೊ ನೀವು ಪ್ರಜಾಕೀಯಕ್ಕೆ ವೋಟ್ ಮಾಡಿದ್ರೆ ಚೇಂಜಸ್ ತಗೊಂಡ್ಬರ್ಬೋದು ಅನ್ನೋ ತರ ಸ್ಪೆಸಿಫಿಕ್ ಟು ಇಶ್ಯೂ ಮಾತಾಡಿದ್ರೆ ಆ ಇಶ್ಯೂ ಕನೆಕ್ಟ್ ಆಗಿರುವಂತ ಜನಗಳಲ್ಲಿ ಒಂದು ಟ್ರಸ್ಟ್ ಕ್ರಿಯೇಟ್ ಆಗುತ್ತೆ. ಎಲ್ಲರೂ ಇವಾಗ ನೀವು ಅದನ್ನೇ ಮತ್ತೆ ರಾಜಕೀಯನೇ ಪ್ರಜಾಕೀಯದಲ್ಲಿ ಹೇಳ್ತಿದ್ದೀರಾ. ನೀವೇನ್ ಹೇಳ್ತಿದ್ದೀರಾ? ಇವಾಗ ಆ ಪಕ್ಷ ಹೇಳ್ತು ನೋಡಿ, ಈ ಪಕ್ಷ ಎಲ್ಲ ಬಹಳ ದುರಾಡಳಿತ ನಡೀತಾ ಇದೆ, ಕರಪ್ಷನ್ ಜಾಸ್ತಿ, ನಮ್ಮಂತ ನೀವು ಸ್ವಚ್ಛ ಆಡಳಿತ ಕೊಡ್ತೀವಿ. ಅವರು ಅದೇ ಮಾಡಿದ್ರು. ನಂಬುದ್ರ ನೀವು? ಹಾಕಿದ್ರು. ನೆಕ್ಸ್ಟ್ ಇನ್ನೊಂದ್ಸತಿ ನಾನು ಬಂದು ಅದನ್ನೇ ಹೇಳ್ತೀನಿ, ನೀವು ನಂಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ನಂಬೇಕು ನೀವು ನನ್ನ? ಆಲ್ರೆಡಿ ನಾನು 3 ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಲ್ವಾ ಇದನ್ನ. ಇವಾಗ ಅವ್ನ್ ಕರಪ್ಟ್ ಅಂತ ಈ ಪಾರ್ಟಿ ಬಂತು, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಈ ಪಾರ್ಟಿ ನಂಬಿಟ್ಟು ನಾನು ಇವ್ರೇನೋ ಹೇಳ್ತಾ ಇದ್ದಾರೆ, ಇವರು ಕರಪ್ಷನ್ ತೆಗಿಬೋದು ಅಂತ ಇನ್ನೊಬ್ರಿಗಾಗ್ದೆ, ಅಲ್ಲೂ ಕರಪ್ಷನ್ ಇದೆ. ಏನ್ ಮಾಡ್ಬೇಕು ಅವಾಗ ನಾನು? ಪ್ರಜಾಕೀಯದಲ್ಲಿ ಟ್ರಾನ್ಸ್ಪರೆನ್ಸಿ ಅಂತ ನೀವು ಹೇಳ್ತಾ ಇದ್ದೀರಾ? ಅಲ್ಲಲ್ಲ, ಇವಾಗ ಕೇಳಿ, ಇವಾಗ ಕರಪ್ಷನ್ ತೆಗಿತೀನಿ ಅಂತ ಹೇಳ್ತಾ ಇದ್ದೀರಾ ನೀವಲ್ವಾ? ನೀವ್ ಹೆಂಗ್ ನಂಬ್ತೀರಾ ನನ್ನ ಅಂತ ನಾನು ಕೇಳೋದು. ನೀವೇ ಹೇಳ್ತಿರಲ್ಲ ಸರ್, ನಾನು ತೆಗಿತೀನಿ ಅಂದ್ರೆ ನೀವು ನಂಬಿಡ್ತೀರಾ? ನಾನು ತೆಗಿತೀನಿ ಅಂದ್ರೆ ನಂಬ್ತಾರೆ. ನಿಮ್ಮಲ್ಲೇ ಪ್ರಜಾಕೀಯದಲ್ಲಿ SOP ಮಾಡಲ್ಸ್ ಇದೆ, ನೀವ್ ಹೇಳ್ತಿದ್ದೀರಾ ಏನೇನು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ನಾನು ಅದಕ್ಕೆ ಕೇಳಿ ಒಂದ್ ನಿಮಿಷ, ಕರಪ್ಷನ್ ತೆಗಿಬೇಕು ಅಂದ್ರೆ ಮೂಲದಿಂದ ಬರಬೇಕು. ಕೇಳ ವ್ಯವಸ್ಥೆ ಇಲ್ಲೂ ಇದೆಯಲ್ಲ ಸರ್, ಇಲ್ಲೂ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಇಲ್ಲೂ ಓಕೆ, ಪ್ರೊಟೆಸ್ಟ್ ಇದುವರೆಗೂ ಮಾಡ್ತಾನೆ ಇದ್ದೀರಲ್ವಾ? ಅವಾಗ್ಲೂ ಅದೇ ಆಗುತ್ತೆ. ಪ್ರಜಾಕೀಯ ಬಂದ್ಮೇಲೆ ಅಲ್ಲ, ಪ್ರಜಾಕೀಯದಲ್ಲಿ ಹಂಗಲ್ಲ, ರೈಟ್ ಟು ರೀಕಾಲ್ ಪ್ರೊಟೆಸ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ರೈಟ್ ಟು ರೀಕಾಲ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇನ್ನು ಅಲ್ಲ, ಅದು ಸುದ್ದಿ ಆಗ್ಲಿ, ಅಟ್ಲೀಸ್ಟ್ ಜನ ಬಯಸ್ತಾ ಇದ್ದಾರೆ, ಇವ್ನು ಕೆಲಸದಿಂದ ತೆಗೆಯಕ್ಕೆ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಆಗಲಿ, ರೈಟ್ ಟು ರೀಕಾಲ್ ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಆಗಲಿ, ಆಮೇಲೆ ಎಲೆಕ್ಟ್ ಮಾಡಿದವರು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಆಗಲಿ. ಪ್ರಜಾಕೀಯದಿಂದ ಎಲೆಕ್ಟ್ ಆದವನ ಪ್ರಜಾಕೀಯನ್ಸೇ ಇಳಿ ನೀನು ಅಂತ ಹೇಳ್ತಾ ಇದ್ದಾರೆ ಅಂತ, ಅದು ಕರೆಕ್ಟಾಗಿ ಅವ್ನು ಸೈನು ಮಾಡಿರ್ತಾನೆ. ನಾನು ಇದೇ ಥರ ಕೆಲಸ ಮಾಡ್ತೀನಿ, ಮಾಡಿಲ್ಲ ನಾನು ಕೆಳಗೆ ಇಳಿತೀನಿ ಅಂದ್ರೆ ಅದನ್ನ ಇಟ್ಕೊಂಡಾರ ಹೋರಾಟ ಮಾಡೋಣ. ಆ ಥರ ಡಾಕ್ಯುಮೆಂಟ್ ಮಾಡ್ತಿದ್ದೀರಾ? ಹೌದು, ಆ ಡಾಕ್ಯುಮೆಂಟ್ ಇದೆಯಲ್ಲ, ನಾನು ಅದಕ್ಕೆ SOP ಇದೆಯಲ್ಲ. ಸೊ ಇದರ ಸುದ್ದಿ ಆಗಲಿ, ಅಟ್ಲೀಸ್ಟ್ ಕೆಲಸ ಮಾಡಿಲ್ಲ ಜನ ಕೇಳೋ ಅಂತ ವ್ಯವಸ್ಥೆನ ತರಬೇಕಲ್ವಾ?
ಪ್ರಜಾಕೀಯದಲ್ಲಿ ಯಾರಾದರೂ ಪ್ರಚಾರಕರು ಅಥವಾ ಐಡಿಯಾಲಜಿ ಸ್ಪ್ರೆಡ್ ಮಾಡೋಂಥ ಜನಗಳನ್ನ ಅವ್ರುಗಳ್ನ ಏನಾದರೂ ನೀವು, ನಾನು ಮತ್ತೆ ಅದೇ ಕ್ವಶನ್ ಕೇಳ್ತೀನಿ ಅಂತ ಅನ್ಕೋಬಿಡಿ, ಮೋಟಿವೇಟ್ ಮಾಡೋದಕ್ಕೆ ಅಥವಾ ಏನಾದರೂ ಅವ್ರಿಗೆ ಇನ್ಸ್ಪೈರ್ ಆಗೋ ಥರ ಇನ್ನು ಮಾಡ್ಕೊಂಡು ಹೋಗಿ ಅನ್ನೋ ಥರಕ್ಕೆ ಈಗ ನಾನು ಮಾಡ್ತಿರೋದೇನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಿರೋದು ಅದಕ್ಕೋಸ್ಕರ. ಈ ಥರ ಮಾಡ್ತೀರಾ? ಹ್ಮ್, ಅಟ್ಲೀಸ್ಟ್ ಈ ಥರ ರೆಗ್ಯುಲರ್ ಆಗಿ ಇದನ್ನ ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಇಂಟರ್ವಲ್ ಲೈಕ್ 1 ವೀಕಿಗೆ ಒಂದ್ಸಲನೋ ಅಥವಾ 15 ಡೇಸ್ಗೆ ಒಂದ್ಸಲನೋ ಮಾಡಿದ್ರೆ ಜನಗಳು ಮೋಟಿವೇಟ್ ಆಗ್ತಾರೆ ಅಂಡ್ ದೆನ್ ಐಡಿಯಾಲಜಿ ಸ್ಪ್ರೆಡ್ ಮಾಡೋದಕ್ಕೆ ತುಂಬಾ ಅಲ್ಲ, ಅದನ್ನ ನಾನು ಮಾಡ್ತೀನಿ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ. ನೀವು ನೋಡ್ಬಿಟ್ಟು ನಿಮಗೂ ಅನ್ಸಿದ್ರೆ ಮಾಡ್ಬೋದು ಅಷ್ಟೇ. ನಿಮಗೆ ಬೇಕು ಅನ್ಸಿದ್ರೆ ಮಾಡ್ಬೋದು ಅಷ್ಟೇ. ಬೇಕು ಅನ್ಸೋ ಥರ ಬೇಕು ಅನ್ಸೋ ಥರ ಏನು ಮಾಡ್ಬೇಕು ಹೇಳಿ? ಅದೇ ಆಗುತ್ತೆ, ಮತ್ತೆ ರಾಜಕೀಯ ಏನಾಗುತ್ತೆ. ಕೆಲವೊಂದನ್ನ ಅದು ಬಿಡಲ್ಲ, ಅದೇನೋ ಇರುತ್ತೆ ಅಂತ ಒಳಗಡೆ ಇರುತ್ತಲ್ಲ. ನೀವು ಹೇಳಿದ್ರಲ್ಲ ಇವಾಗಿನ ಒಂದು ಲೈಮ್ ಲೈಟ್ ಕಲ್ಚರ್, ಅದನ್ನ ಇಲ್ಲ ಕರೆಕ್ಟ್, ನೀವು ಹೇಳ್ತಿರೋದು ಕರೆಕ್ಟ್. ಅದು ಆ ಲೈಮ್ ಲೈಟ್ ಕಲ್ಚರ್ ಒಂದು ಎಲ್ಲೋ ವೇವ್ ಕ್ರಿಯೇಟ್ ಆದಾಗ ಎಲ್ಲ ಅಲ್ಲಿ ಒಟ್ಟಾಗ್ತಾರೆ ಅನ್ನೋದು ಇದೆಯಲ್ಲ, ಅದು ಬದಲಾಗತ್ತೆ, ಖಂಡಿತ ಆಗತ್ತದು. ಬದಲಾವಣೆ ನಿರಂತರ ಈ ಜಗತ್ತದು. ಮತ್ತೆ ಅದೇ ಕ್ವಶನ್ ಕೇಳ್ತಾ ಇದೀನಿ ಸರ್. ಈಗ ಹೆಂಗಾಗಿತ್ತು ಅಂದ್ರೆ, ಒಂದು ಸೊಸೈಟಿಲಿ ಎಲ್ಲರೂ ಒಳ್ಳೆಯವ್ರಾಗ್ಬಿಡೋಣ ಇವತ್ತಿಗೆ, ಏನು ಯಾರು ಒಂದು ಅಟ್ಲೀಸ್ಟ್ ಮಾಡೋದೇ ಬೇಡ ಹೇಳಿ, ನಾ ಸೊಸೈಟಿ ಬಿಟ್ಬಿಡಿ. ನಿಮ್ಮನ್ಲಾರ ನೀವು ಅನ್ಕೊಂತೀರಾ ನಾವೆಲ್ಲ ಒಳ್ಳೆ ದಾರಿಲಿ ಇರ್ಬೇಕು, ಒಳ್ಳೇದಾಗಿ ಇರಬೇಕು, ಒಳ್ಳೇದಾಗಬೇಕು ನಮ್ಗೆ ಅನ್ನೋದಾರ ನಿಮ್ಮ ಸಣ್ಣ ಮನೇಲಿ ಇದೆಯಾ? ಅಟ್ಲೀಸ್ಟ್ ನಮ್ಗೆ ಒಳ್ಳೇದಾಗಬೇಕು ಅನ್ನೋದಿದೆಯಾ, ಕೆಟ್ಟದಾಗಬೇಕು ಅನ್ನೋದಿದೆಯಾ? ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ಇರುತ್ತೆ. ಮತ್ತೆ ಅದು ಸ್ಟೆಪ್ ಬೈ ಸ್ಟೆಪ್ ಚೇಂಜಸ್ ಆಗ್ಬೇಕಲ್ಲ ಸರ್. ಒಂದೇ ಸಲ ಒಳ್ಳೇದು ನಿಮ್ಮ ಮನೆಗೆ ಬೇಗ ಆಗ್ಬಾರ್ದು ಅಂತ ಹಂಗಲ್ಲ, ಒಳ್ಳೇದು ಬೇಗ ಆಗ್ಬಾರ್ದು ಅಂತ ಹೇಳ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅಲ್ವಾ ಸರ್ ಅದು? ಹೌದ್ರಿ, ಇವತ್ತು ನಾನು ಕುಡಿತೀನಿ ಎಣ್ಣೆ, ಕಡಿಮೆ ಮಾಡೋಣ ಕಡಿಮೆ ಮಾಡೋಣ ಅನ್ಸುತ್ತಲ್ವಾ? ಹೌದು, ಅಷ್ಟೇ. ಇದು ರಾಜಕೀಯ, ಇದು ಪ್ರಜಾಕೀಯ ಹಂಗೆ ಆಗಿದೆ. ಒಂದೇ ಸಲ ನೀವು ಎಲ್ಲಾದ್ನೂ ಬಿಡಿಸ್ಬಿಟ್ಟು ಒಂದೇ ತರ ನಾನು ಹೇಳ್ತಾನೂ ಇಲ್ಲ. ನೀವ್ ಹೇಳ್ತಿದ್ದೀರಾ ಬೇಗ ಆಗ್ಬಿಡ್ಲಿ, ಬೇಗ ಆಗ್ಬಿಡ್ಲಿ ಅಂತ. ಏನೋ ನೋಡೋ ಆಸೆ, ಬೇಗ ಆದ್ರೆ ಈ ಒಂದು ವ್ಯವಸ್ಥೆ ಚೇಂಜ್ ಆಗುತ್ತೆ ಅನ್ನೋ ಅದೇ ನೋಡಿ, ತುಂಬಾ ಎರಡನ್ನೂ ನೀವೇ ಹೇಳ್ತೀರಾ ಸರ್. ನಮ್ಮ ಮನೆ ಒಳ್ಳೇದಾಗಬೇಕು, ಎಲ್ಲ ಚಟಗಳಿದೆ, ಸ್ವಲ್ಪ ಬಿಡ್ತಾ ಹೋಗ್ತೀನಿ, ಒಂದೇ ರೀತಿ ಬಿಡಕ್ಕಾಗಲ್ಲ ಅಂತ ಇದ್ದೀರಾ. ಇಲ್ಲಿ ಮಾತ್ರ ಬೇಗ ಆಗ್ಬಿಡ್ಬೇಕು ಸರ್ ಅಂತೀರಾ. ಅಲ್ಲೇ 10 ವರ್ಷ ಆಯ್ತಲ್ಲ ಸರ್, ನಿಧಾನಕ್ಕೆ ಬಿಡ್ತಾ ಹೋಗ್ತಾರೆ ಬಿಡಿ. ಇಷ್ಟೊತ್ತು ಎಷ್ಟು ಬಿಡಿಸಿದಾರ ಸರ್? ಅಲ್ಲಿ ನಾನಲ್ಲ, ನೀವು ಕೇಳ್ಕೊಬೇಕು. ಬಿಟ್ಟಿಲ್ಲ ಸರ್ ಇನ್ನೇನು. ಅಲ್ಲ, ಪ್ರಯತ್ನ ನಾವು ಪಡ್ತಾ ಇರ್ತೀವಿ. ಎಲ್ಲ ಒಂದೇ ಸತಿ ಎಲ್ಲ ಆಗ್ಬಿಡ್ಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲೇನ್ರಿ? ಹೌದು, ಟೇಕ್ಸ್ ಟೈಮ್ ಆ್ಯಕ್ಚುಲಿ. ಏನು ಒಳ್ಳೆ, ಇವಾಗ ನಾನು ಹೇಳೋದು ನೀವೇ ಹೇಳಿದ್ರಲ್ಲ, ಒಳ್ಳೇದು ಒಂದೇ ಹೇಳ್ತೀನಿ, ನಮ್ಮ ಮನೆ ಎಲ್ಲ ಒಳ್ಳೇದಾಗಬೇಕು ಅಂತೀರಿ, ಇಮಿಡಿಯೇಟಾಗಿ ಆಗ್ಬಿಡುತ್ತಾ? ಇಮಿಡಿಯೇಟಾಗಿ ಆಗಲ್ಲ. ಫಸ್ಟ್ ಒಂದು TV ತಂದು ಹಾಕ್ತೀರಾ ಕಷ್ಟಪಟ್ಟು, ನೆಕ್ಸ್ಟ್ ಇದೊಂದು ಕಾರ್ಪೆಟ್ ಹಾಕೋಣ ಅನ್ಕೊಂತೀರಾ, ನೆಕ್ಸ್ಟ್ ಮನೆ ಮುಂದೆ ಸ್ವಲ್ಪ ಇದು ಮಾಡೋಣ ಅನ್ಕೊಂತೀರಾ. ಈ ಸ್ಟೆಪ್ ಬೈ ಸ್ಟೆಪ್ ತಾನೆ. ಅಂದ್ರೆ ನಿಮ್ಮ ಪ್ರಕಾರ ಇಲ್ಲಿ ಎಲೆಕ್ಷನ್ ಗೆಲ್ಲೋದು ಏನು ಅಲ್ಲ, ಅದು ಆಕ್ಚುಲಿ ನಿಮಗೆ ಪ್ರಜೆಗಳನ್ನೇ ಚೇಂಜ್ ಆಗಬೇಕು. ಎಲೆಕ್ಷನ್ ಗೆದ್ವಿ ಅಂದ್ರೆ ಅಲ್ಲಿ ನಾವು ಗೆದ್ವಿ ಅಂತಲ್ಲ, ಪ್ರಜಾಕೀಯ ಗೆಲ್ತು ಅಂತಲ್ಲ. ಇಲ್ಲ ರೀ, ಬದಲಾವಣೆ ಬೇಕಾಗಿರೋದು ಯಾರಿಗೆ? ಜನಗಳಿಗೆ ಬೇಕಾಗಿರೋದು. ಮತ್ತೆ ಅವರು ಬದಲಾವಣೆ ಆಗದೆ ಬೇರೆ ಬದಲಾವಣೆ ಆಗಬೇಕು ಅಂದ್ರೆ ಹೆಂಗೆ? ಇದು ಹಂಗೆ ಆಗ್ತೀರಾ ಸರ್? ನೀವು ಹೆಂಗೆ ಹೇಳ್ತೀರಾ ಅಂದ್ರೆ, ಬದಲಾಗೋಣ ಅಂತ ಹೇಳ್ತಾ ಇದ್ದೀರಾ, ಎಲ್ಲರೂ ಬದಲಾಗೋಣ ಅಂತ ಹೇಳ್ತಾ ಇದ್ದೀರಾ. ಜನ ಗ್ರಾಜುಯಲಿ ಬದಲಾಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆಗ್ತಾರೆ. ಆ ವಿಶ್ವಾಸನ ಇರ್ಬೇಕಲ್ವಾ? ನಾವು ಪ್ರಯತ್ನ ಪಡ್ತಾ ಇರ್ಬೇಕು, ಆಗ ಟೈಮಲ್ಲಿ ಆಗುತ್ತದು. ಇಷ್ಟು ವರ್ಷಗಳಲ್ಲಿ ಉಪೇಂದ್ರ ಅವರು ಜನಗಳಲ್ಲಿ ಏನೋ ಚೇಂಜಸ್ ನೋಡಿದ್ದೀರಾ? ಖಂಡಿತ. ಇವತ್ತೇ ನೋಡಿದ್ರಲ್ಲ ನೀವು, ಈ ಥರ ಎಷ್ಟು, ಈಗ 60,000 ಜನ ಬಂದು ಆ್ಯಪಲ್ಲಿ ಡೌನ್ಲೋಡ್ ಆಗಿದ್ದಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಎಷ್ಟೋ ಜನ ಇರ್ಬೋದು ಅದನ್ನು ಸಪೋರ್ಟ್ ಮಾಡೋರು. ಬಟ್ ಆಕ್ಟಿವ್ ಆಗಿ ಅದರೊಳಗೆ ಬಂದು ಪಾರ್ಟಿಸಿಪೇಟ್ ಮಾಡಿ ಒಂದಷ್ಟು ಎಲ್ಲ ಮಾಡ್ತಾ ಇದ್ದಾರಲ್ವಾ? ಹೌದು, ಇಟ್ಸ್ ಎ ಬಿಗ್ ಥಿಂಗ್ ಅಲ್ವಾ? ಹೌದು. ಬಟ್ ಇಲ್ಲಿ ಆಸ್ಪಿರೆಂಟ್ಸ್ದು ತುಂಬಾ ಕನ್ಫ್ಯೂಷನ್ಸ್ ಇದೆ ಆಕ್ಚುಲಿ. ನೀವು ಅದನ್ನ ಅಲ್ಲಲ್ಲ, ಅದಾಗುತ್ತೆ ಹೋಗ್ತಾ ನೀವು ಹೇಳ್ತೀನಿ ಕೇಳಿ. ಒಂದೇ ಸತಿ ನೀವು ಇವಾಗ ಒಂದು ಮನೆ ಕಟ್ಬೇಕಾದ್ರೆ ಒಂದು ಪ್ರೋಸೆಸ್ ಇದೆಯಲ್ಲ ಏನ್ರಿ? ಫಸ್ಟ್ ಪಾಯ ಹಾಕ್ಬೇಕು, ಇಂಜಿನಿಯರ್ ಬರಬೇಕು, ಒಂದೇ ರೀತಿ ನನ್ನ ಮನೆ ರೆಡಿ ಆಗ್ಬಿಡ್ಬೇಕು ಅಂದ್ರೆ ಆಗಲ್ಲಲ್ಲ. ಈಗ ಮನೆ ಕ್ಲೀನ್ ಮಾಡಬೇಕು ಅಂದ್ರೆ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಪ್ಪ, ನೋಡ ತೆಗಿ, ಇಲ್ಲಿ ಇದು ಮಾಡೋಣ, ಹಂಗೆ ಬರಬೇಕಲ್ಲ. ಸರ್ ಏನು ಸರ್ ನೀವು ಬರೀ ಮೂಲೆ ಗುಡಿಸ್ತಾ ಇದ್ದೀರಾ, ಇಡೀ ಮನೆ ಕ್ಲೀನೇ ಆಗಿಲ್ಲ ಅಂದರೆ ಒಂದು ಕಡೆಯಿಂದ ಸ್ಟಾರ್ಟ್ ಆಗಬೇಕಲ್ವಾ? ಆಗತ್ತೆ, ಅಟ್ಲೀಸ್ಟ್ ಒಂದು ಸ್ಟಾರ್ಟ್ ಆಗಲಿ. ಒಂದು ಸ್ಟಾರ್ಟ್ ಆಗಿದೆ ಸರ್. ನಾನು ಪಬ್ಲಿಕ್ ಒಪಿನಿಯನ್ ತಗೊಂಡ್ರ ಪ್ರಕಾರ ಜನಗಳಿಗೆ ಒಂದು ಆಲ್ಟರ್ನೇಟಿವ್ ಡೆಸ್ಪರೇಟ್ಲಿ ದೇ ವಾಂಟೆಡ್, ಎಸ್ಪೆಷಲಿ ಯೂತ್ಸ್. ನೀವು ಕೇಳಿದ ತಕ್ಷಣ ಅದು ಬೇಕಾ ಇದು ಬೇಕಾ ಅಂತಂದ್ರೆ ಅಲ್ಲ, ಅದು ಡೆಸ್ಪರೇಟ್ ಆಲ್ಟರ್ನೇಟಿವ್ ಬಯಸದೇ ಇರಲಿ ಜನ. ಅದೊಂದು ಸ್ವಲ್ಪ ಮತ್ತೆ ಅದೇ ರಾಜಕೀಯಕ್ಕೆ ಡೆಸ್ಪರೇಟ್ ಆಲ್ಟರ್ನೇಟಿವ್ ಏನಾಗುತ್ತೆ, ನೀವು ಮತ್ತೆ ಬೈಕೊಂಡು ಇನ್ನೊಂದು ಯಾವುದಕ್ಕೋ ಸಡನ್ ಬರಲಿಲ್ಲ, ಒಂಚೂರು ಮೆಚೂರ್ಡ್ ಆಲ್ಟರ್ನೇಟಿವ್ ಬಯಸಿ, ಒಂದು ಸ್ವಲ್ಪ ಏನು ಹೇಳಿ, ಒಂಚೂರು ಒಂದು ಸ್ವಲ್ಪ ಕರೆಕ್ಟ್ ಆಲ್ಟರ್ನೇಟಿವ್ ಬೇಕಲ್ಲ ನಮಗೆ. ಸುಮ್ಮನೆ ಏನೋ ಒಂದು ಡೆಸ್ಪರೇಟ್ ಬೇಡ, ಇದು ಬೇಡ ಅದು ಬೇಡ ಅಂತ ಹಂಗೆ ಮಾಡೋದು ಬೇಡ. ಪ್ರಜೆ ಆಗಿ ಸರ್, ನಾನೇನು ಇನ್ನು ಚೇಂಜಸ್ ಮಾಡ್ಕೊಂಡಿಲ್ಲ. ಲೈಕ್ ನಾವೇನು ಮಾಡ್ಕೋಬೇಕು? ನೀವು ಹೇಳಿದ ಪ್ರಕಾರ ಪಾರ್ಟಿಸಿಪೇಟ್ ಮಾಡ್ಬೇಕಂತೀರ ಅಷ್ಟೇ ರೀ. ಎಷ್ಟು ಯಾರೋ ಹೇಳಿದಾರಲ್ಲ, ಏನೋ ಡೆಮಾಕ್ರಸಿ ಇಸ್ ಪಾರ್ಟಿಸಿಪೇಟರಿ ಸ್ಪೋರ್ಟ್ಸ್, ಅದು ಇಟ್ ಈಸ್ ನಾಟ್ ಸ್ಪೆಕ್ಟೇಟರ್ ಸ್ಪೋರ್ಟ್ಸ್ ಅಲ್ಲ ಅದು.
ನಿಂತ್ಕೊಂಡು ನೋಡೋ ಅಂತ ಆಟ ಅಲ್ಲ ಅದು, ನೀವು ಜೊತೆಲಿ ಸೇರ್ಕೊಂಡು ಆಡುವಂತ ಆಟನೇ ಡೆಮಾಕ್ರಸಿ. ಒಂದು ಸ್ವಲ್ಪ ಎಕ್ಸಾಂಪಲ್ ಲೈಕ್ ರೋಡಲ್ಲಿ ಏನಾದರೂ ಅಲ್ಲ, ಪ್ರತಿಯೊಬ್ರು ಇನ್ವಾಲ್ವ್ ಆಗಬೇಕು. ಪ್ರತಿ ಸಣ್ಣ ವಿಷಯದಲ್ಲಿ. ಮಟ್ಟದಲ್ಲಿ ನಾನು ಹೇಳಿದ ಎಲ್ಲ ಅಲ್ಲ, ಅಟ್ಲೀಸ್ಟ್ ನಿಮ್ಗೊಂದು ಆ್ಯಪಲ್ಲಿ ಹೋಗ್ಬಿಟ್ಟು ಎಸ್ ಆರ್ ನಿಮ್ಮ ಒಪಿನಿಯನ್ ಕೊಡ್ಬೇಕು ನೀವು ನನಗೆ. ನನ್ನ ಕೇಳಪ್ಪ ಅಂತಾರೆ ಹೇಳ್ಬೇಕು ನೀವಲ್ವಾ. ನನ್ನ ಕೇಳಿದೆ ನೀನು ರೋಡ್ ಇದು ಮಾಡಬೇಡ, ಅಗಿಬೇಡ, ನನಗೆ ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಕೊಡು. ಅವಾಗ ನಾನು ರೆಡಿ ಆಗ್ತೀನಿ, ನಾನು ಅಂಗಡಿ ಆಗ್ತಿದ್ದೀನಪ್ಪ, ನನಗೆ ಗೊತ್ತಾಗಬೇಕು ಅಟ್ಲೀಸ್ಟ್ ನೀನು ತೆಗಿತೀಯಾ ಇಲ್ವಾ. ಸ್ವಲ್ಪ ನನಗೆ ಮುಂಚೆನೇ ಇನ್ಫಾರ್ಮೇಶನ್ ಕೊಟ್ಟರೆ ನಾನು ಹುಷಾರಾಗ್ತೀನಿ, ನಾನು ಪ್ಲ್ಯಾನ್ ಮಾಡ್ಕೊತೀನಿ ಅಂತ. ದಡ ಅಂತ ನಿಮ್ಗೆ ಗೊತ್ತಿಲ್ಲದಂಗೆ ಏನೋ ಮಾಡ್ಬಿಟ್ಟೆ ಅಂದ್ಕೊಳ್ಳಿ, ಅವಾಗ ನಿಮ್ಗೆ ಕಷ್ಟ ಆಗಲ್ವಾ. ಅಂದ್ರೆ ಪ್ರಜೆಗಳು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿದ್ರೆ ಇದೇ ರಾಜಕೀಯ ವ್ಯವಸ್ಥೆಯಲ್ಲೇ ಪ್ರಜಾಕೀಯ ಬರುತ್ತೆ ಅಂತ. ಖಂಡಿತ ಆಗುತ್ತೆ. ಅದೇ ಹೇಳ್ತಿರೋದು ಆ್ಯಕ್ಚುಲಿ, ಆ ಪಾರ್ಟಿಸಿಪೇಷನ್ನೇ ಬೇಕಾಗಿರೋದು. ಅದು ನಾನು ಹೇಳ್ತಿರೋದು ಎಲ್ಲರಿಗೂ ಏನಂದರೆ ಪಾರ್ಟಿಸಿಪೇಷನ್ ಕೂಡ ಎಲ್ಲ ನಾವೇ ಮಾಡಬೇಕಾ ಅನ್ನೋದು ಅಲ್ಲ, ಅದನ್ನು ಮತ್ತು ರಾಂಗ್ ಆಗಿ ಇದು ಮಾಡಬಾರ್ದು. ಸಣ್ಣ ಪಾರ್ಟಿಸಿಪೇಷನ್ ಬೇಕು. ಇವಾಗ ನಾನು ಅದೇ ಹೇಳ್ತಿರೋದು, ಎಲ್ಲ ಪೊಲಿಟಿಕಲ್ ಪಾರ್ಟಿಲಿ ನೀವು ಸೆಲೆಕ್ಷನ್ ಮಾಡೋ ನಿಮ್ಗೆ ರೈಟ್ಸ್ ಇರಲ್ಲ. ಹೌದು. ಏನು ಹೇಳಿ, ಅವ್ರು ಯಾರು ತೋರಿಸ್ತಾರೋ ಅವ್ರಿಗೆ ನೀವು ಓಟ್ ಹಾಕ್ತೀರಾ ಅಲ್ವಾ. ಹೌದು. ಇದ್ರಲ್ಲಿ ನಾವು ಹೇಳ್ತಿರೋ ಸೆಲೆಕ್ಷನ್ ನೀವೇ ಮಾಡಿ, ಎಲೆಕ್ಷನ್ಗೆ ಕಳಿಸಿ ಅಂತ. ಆ ಸೆಲೆಕ್ಷನ್ ಮಾಡಿದಾಗ ನಿಮ್ಗೆ ಒಂದು ಪರಿಚಯ ಆಗುತ್ತೆ, ಅವ್ರ ಬಗ್ಗೆ ಮಾತಾಡ್ಬೋದು, ಅವ್ರ ಬಗ್ಗೆ ತಿಳ್ಕೊಬೋದು. ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಸರ್, ಕನಕಪುರದ ಒಂದು ಇವೆಂಟ್ ಬಗ್ಗೆ ಎಷ್ಟೋ ನನಗೂ ತುಂಬಾ ಕಮೆಂಟ್ಸ್ ಬಂದಿದೆ. ಸೊ ಯಾವ ರೀತಿ ಅಂತ ಹೇಳಿದ್ರೆ ಉಪೇಂದ್ರ ಅವರು ಬೈಬೇಕಾಗಿತ್ತಲ್ಲ. ಇಲ್ಲ ಬೈಬೇಕಾಗಿತ್ತು ಅಂತ ಅಲ್ಲ ಸರ್, ರಾಜಕೀಯ ವ್ಯವಸ್ಥೆನ ಹೊಗಳಿದ್ರು. ಯಾಕೆಂದ್ರೆ ನೀವು ಪ್ರಜಾಕೀಯ ಅಂತ ಹೇಳ್ತಿದ್ದೀರಾ ಅಂದ್ರೆ ಅದು ಬೇರೆ ಐಡಿಯಾಲಜಿ. ಒಂದು ಡೆವಲಪ್ಮೆಂಟ್ ಬಗ್ಗೆ ನೀವು ಮಾತಾಡಿದ್ದೀರಾ, ಆಸ್ ಎ ಪ್ರಜೆಯಾಗಿ ಮಾತಾಡಿದ್ದೀರಾ. ಚೆನ್ನಾಗಿದೆ ಅನ್ಬೇಕು ತಾನೆ. ಒಂದು ರೋಡು ಚೆನ್ನಾಗಿತ್ತು, ಹಾಸ್ಪಿಟ್ಲ್ ಇತ್ತು, ಇದಿತ್ತು, ಅದನ್ನೇ ನಾನು ಹೇಳಿದೆ. ಅಲ್ಲಿ ಏನಿತ್ತು ಅದನ್ನ ಹೇಳಿದೆ. ಅಲ್ಲಿ ಎಷ್ಟೋ ಜನ ಡಿಮೋಟಿವೇಟ್ ಆಗೋ ಥರ ಆಯ್ತು ಅಂತೇಳಿ ರಾಜಕೀಯದಲ್ಲಿರುವಂಥವ್ರು ಅದನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನೀವೇನು ಹೇಳ್ತೀರಾ? ಅಲ್ಲ, ಅದನ್ನು ಪ್ರಜೆಗಳು ಯೋಚನೆ ಮಾಡ್ಬೇಕಷ್ಟೇ. ರಾಜಕೀಯದಲ್ಲಿರೋ ಡಿಮೋಟಿವೇಟ್ ಟ್ರೈ ಮಾಡ್ತಾರೆ, ನಮ್ಗೆ ಅರ್ಥ ಆಗ್ತಿದೆ. ಅಷ್ಟೇ ಅದು ಟ್ರೈ ಮಾಡ್ತಾನೆ ಇರ್ತಾರೆ. ಇದಾಗಲ್ಲ ಅಂತಾರೆ ರಾಜಕೀಯದವರು, ಬಂದಿಲ್ಲ ಏನಾದ್ರು ಕಾಮೆಂಟ್ ಹಾಕ್ತಾರೆ, ಆಗಲ್ಲ ಅಂತ. ಅದನ್ನ ನೋಡ್ಬಿಟ್ಟು ನೀವು ಚೇಂಜ್ ಆಗ್ಬಿಟ್ರೆ ನಿಮ್ಗೆ ಇಂಡಿಪೆಂಡೆಂಟ್ ಥಿಂಕಿಂಗೇ ಇಲ್ಲ ಅಂತ. ನಾವು ಹೇಳ್ತಿರೋದು ಇದು ನನ್ನ ದೇಶ, ನನ್ನ ರಾಜ್ಯ, ನನಗೆ ಬೇಕಾಗಿರೋದನ್ನ ನೀವು ತಗೊಳ್ಳೋವರೆಗೂ ನೀವು ಉಪೇಂದ್ರಂಗೋಸ್ಕರ ನೀವು ಮಾಡಿದ್ರೆ ಉಪೇಂದ್ರ ನಾಳೆ ಚೇಂಜ್ ಆಗ್ತೀವಿ, ನೀವು ಚೇಂಜ್ ಆಗ್ಬಿಡ್ತೀರಾ. ಹೌದು, ಅದು ಅಲ್ವಾ. ಸೊ ಉಪೇಂದ್ರ ಅವ್ರು ಹೇಳಿದ್ದು ಅಲ್ಲಿ ಮಾಡಿರೋ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲ, ನಾನು ನೋಡಿದ್ದೇನು ಹೇಳಿದೆ. ಆಮೇಲೆ ನಾನು ಅಲ್ಲೂ ಹೇಳಿದ್ದೀನಿ, ರಾಜಕೀಯದವನಲ್ಲ ನಾನು ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ, ನಿಮ್ಮ ಮನೆ ಕರೆದು ಒಳ್ಳೆ ಕಾಫಿ ಕೊಡ್ತೀರಾ, ಚೆನ್ನಾಗಿ ಮಾಡಿದ್ರೆ ಕಾಫಿ, ಊಟ ಕೊಡ್ತೀರಾ, ಚೆನ್ನಾಗಿದೆ ಅಂತ ಹೇಳಿ ಏನ್ರಿ ಅವ್ರ ಮನೆಗೆ ಹೋಗಿ ಊಟ ಚೆನ್ನಾಗಿದೆ ಅನ್ಬಿಟ್ರಿ ಅಂದ್ರೆ ಹಂಗಲ್ಲ. ಅದು ಕ್ಲಾರಿಫಿಕೇಶನ್ ಬೇಕಾಗಿತ್ತು ಸರ್. ಆಮೇಲೆ ಫಾಲೋಯರ್ಸ್ ಕ್ರಿಯೇಟ್ ಮಾಡೋದಲ್ಲ ಇದು ಆ್ಯಕ್ಚುಲಿ. ಪ್ರಜಾಕೀಯ ಫಾಲೋಯರ್ಸ್ ಕ್ರಿಯೇಟ್ ಮಾಡ್ತಿಲ್ಲ. ನನ್ನ ಫಾಲೋ ಮಾಡಿ, ನಾನು ಹೇಳಿದ್ದೆ ಸರಿ, ನಾನು ಅದನ್ನ ಹೇಳ್ತಾ ಇಲ್ಲ ಆ್ಯಕ್ಚುಲಿ. ನೀವು ಇಂಡಿಪೆಂಡೆಂಟ್ ಆಗಿ ನೀವು ಥಿಂಕಿಂಗ್ ಮಾಡಿ, ನಿಮ್ಗೆ ಕರೆಕ್ಟ್ ಅನ್ಸರೇ ಮಾಡಿ ಅಂತ. ಉಪೇಂದ್ರ ಪ್ರಜೆಯಾಗಿ ಹೇಳ್ತೀನಿ ಅಷ್ಟು. ಉಪೇಂದ್ರ ಸಂಬಂಧ ಇಲ್ಲ. ಉಪೇಂದ್ರ ಒಬ್ಬ ಆರ್ಟಿಸ್ಟು, ಅವ್ನ ಪ್ರೊಫೆಷನ್ ಬೇರೆ ಇದೆ, ಅವನದು ರಿಲೇಷನ್ಶಿಪ್ ಬೇರೆ ಇದೆ. ಸೊ ಅದು ಇದಕ್ಕೆ ಸಂಬಂಧನೇ ಇಲ್ಲ. ನಾನೊಬ್ಬ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೂ ಕರೆಕ್ಟ್ ಅನ್ಸರಿ ನಾವೆಲ್ಲ ಸೇರ್ಕೊಂಡು ಹಿಂಗೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಉಪೇಂದ್ರ ಚೇಂಜ್ ಆದ್ರು ಅಂದ್ರೆ ಪ್ರಜಾಕೀಯ ಚೇಂಜ್ ಆಗ್ಬಾರ್ದದು. ಅದಕ್ಕೋಸ್ಕರ ನೀವು ಅಲ್ಲಿ ಲೀಡರ್ಶಿಪ್ ಅನ್ನೋದಿಲ್ಲ, ಐಡಿಯಾಲಜಿ ಇದೆ, ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಅದು ಆಗೋಗುತ್ತೆ. ನಿಮ್ಗೆ ಕರೆಕ್ಟಾಗಿ ಯುವಕರು ಜಾಗೃತರಾಗ್ಬಿಟ್ರೆ ಇವತ್ತು ಏನು ಹೇಳ್ತಿರಲ್ಲ, ಒಂದೇನೋ ಒಂದು ಏನೋ ಡೆಸ್ಪರೇಟ್ ಎಮೋಷನಲ್ಲಿ ಒಂದು ಏನೋ ಸ್ಪ್ರೆಡ್ ಔಟ್ ಆಗಿಲ್ಲ. ಇದು ಲಾಜಿಕಲಿ ಹೋಗ್ಬೇಕಿದಿಲ್ಲಿ. ಇಲ್ಲಿ ಸ್ವಲ್ಪ ಕೆಲಸ ಮಾಡಬೇಕು. ಜೈ ಅನ್ಕೊಂಡು ಹೋಗೋಕ್ಕಾಗಲ್ಲ. ಇದು ಅದು ಈಸಿ ನಮಗೆ. ಯಾರೋ ಒಬ್ಬ ಹೋಗ್ತೀಯನ್ನ ನಾವು ಹಿಂದೆ ಹೋಗ್ಬಿಡ್ತೀವಿ 1000 ಜನ ಅನ್ನೋದು. ಅದು ಏನು ಹೇಳಿ ನೀವು ಹೇಳ್ದಂಗೆ ಲೈವ್ ಲೈಟು ಟ್ರೆಂಡು ಏನು ಹೇಳಿ ಒಂದು ವೈರಲ್ ಆಗೋದು, ಅದು ಬೇರೆ. ಅದು ಇಲ್ಲಿ ನಾವು ಹುಡುಕ್ತಾ ಇರೋದು ಸೇವಕರನ್ನ. ಅವ್ರಿಗೆ ಲೈಮ್ ಲೈಟ್ ಬೇಕಾಗಿಲ್ಲ, ಅವ್ರು ಜಸ್ಟ್ ಸಂಬಳಕ್ಕೆ ಕೆಲಸ ಮಾಡೋ ವರ್ಕರ್. ಎಲ್ಲ ಮಾಡ್ತಿದ್ರೆ ನೀವು ಒಂಚೂರು ಜವಾಬ್ದಾರಿ ತಗೊಂತೀರಿ. ಇಲ್ಲಿ ಸ್ವಲ್ಪ ದಾರಿ ಕಷ್ಟ ಇದೆ. ಹೌದು, ನಾವೇ ಕಷ್ಟಪಟ್ಟು ಚೆನ್ನಾಗಿ ಮಾಡ್ಕೊಬೇಕಿಲ್ಲ ಅಷ್ಟೇ. ಸೊ ಜನಗಳಾಗಿ ನಾವು ಗೌರ್ಮೆಂಟ್ ಇಂದ ಬರುವಂತ ಫಂಡ್ಸ್ ಆಗಿರ್ಬೋದು, ಸ್ಕೀಮ್ಸ್ ಆಗಿರ್ಬೋದು, ಅಥವಾ ಏನಾದ್ರು ಸಭೆಗಳನ್ನ ಕರೆದ್ರೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದು. ಈ ಗ್ರಾಮ ಸಭಾ ಏನೋ ವಿಲೇಜ್ ಅಲ್ಲಿ ಏನೋ ಒಂದು ಸಭೆ ಇರೋದು, ಅಲ್ಲಿ ಜನನೇ ಹೋಗ್ಲಿಲ್ಲ ಪಾಪ, ಏನ್ ಮಾಡ್ತಾನ ಅವರು. ಅದು ಜನಗಳಾಗಿ ಮಾಡ್ಬೇಕು, ನಾವು ಮಾಡ್ಲೇಬೇಕಲ್ವಾ. ಸೊ ಅದಕ್ಕೊಂದು ಸಿಸ್ಟಮ್ ಮಾಡ್ತೀವಿ. ಅದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ ಇಲ್ಲಿ. ಸೊ ನೀವು ಅಲ್ಲಿ ಹೋಗೋದು ಬೇಕಾಗಿಲ್ಲ. ನಿಮ್ ಕೆಲಸ ಇದೆಯಾ, ಕಷ್ಟ ಇದೆಯಾ, ಹೋಗೋದು ಬೇಕಾ, ನಿಮ್ಮ ಮೊಬೈಲ್ಗೆ ಬರುತ್ತೆ ನೋಡಿ. ಟೆಕ್ನಾಲಜಿ ಇರೋದ್ರಿಂದ 2 ನಿಮಿಷ ನೋಡ್ಬಿಟ್ಟು ಓದ್ಬಿಟ್ಟು ಎಸ್ ಆರ್ ನೋ ಅಂತ ಹೊಡೀರಿ ಅಷ್ಟೇ. ಆ ಥರ ನಿಮ್ಮ ಅಭಿಪ್ರಾಯ ನಿಮ್ಗೆ ಹೇಳಿ. ಬೇಕು ಅಂದ್ರೆ ಯಾವುದೋ ಒಂದು ರೋಡಲ್ಲಿ ಹೋಗ್ತೀರಿ, ಇಲ್ಲಿ ನೋಡಿ ಸರಿ ಇಲ್ಲ ಅಂತ ಒಂದು ಪೋಸ್ಟರ್ ಹಾಕಿ, ಆ ಥರ ಒಂದು ಸಿಸ್ಟಮ್ ಬಂದರೆ ನೀವು ಆಟೋಮೆಟಿಕ್ ಹೇಳ್ತೀರ, ಇಲ್ಲಿ ಡಸ್ಟ್ಬಿನ್ ಇಲ್ಲ, ಇಲ್ಲಿ ಇದಿಲ್ಲ, ಇಲ್ಲಿ ಪ್ರಾಬ್ಲಮ್ ಇದೆ. ನಾಳೆ ಅಗ್ರಿಕಲ್ಚರ್ ಯಾವುದೋ ಒಂದು ನನಗೆ ಇಷ್ಟು ಬೆಳೆದಿದ್ದೀನಿ, ನನಗಿದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇವಾಗಲೂ ಅದಾಗ್ತಿದೆ ಸರ್ ಆ್ಯಕ್ಚುಲಿ. ಅಲ್ಲ, ಅದಕ್ಕೆ ಡೇಟಾಗಳು ಬೇಕು, ಕೋಆಪರೇಟಿವ್ ಸಿಸ್ಟಮ್ ಬರಬೇಕು. ಅದು ಈಸಿಯಾಗಿ ಕೂತ್ಕೊಂಡು ಮಾತಾಡೋ ವಿಷಯ ಅಲ್ಲ ಅದು. ಸೊ ಇವಾಗಲೂ ಪಾರ್ಶಿಯಲಿ ಆಗ್ತಿದೆ. ಲೈಕ್ ನೀವು ಏನಾದ್ರು ರೋಡಲ್ಲಿ ಕಸ ಬಿದ್ದಿದೆ ಅಂತ ಹೇಳಿದ್ರೆ ನೀವು ಒಂದು ಕ್ಲಿಕ್ ಮಾಡಿ BBMP ಪೋರ್ಟಲ್ಗೆ ಹೋಗಿ ಪೋಸ್ಟ್ ಮಾಡೋದು. ಅದೇ ನೋಡಿ, ಅಟ್ಲೀಸ್ಟ್ ಈ ಥರದ್ದು ಮಾತಾಡ್ತಾ ಇದ್ರೆ ಆಗುತ್ತಲ್ಲ. ಯಾರು ಬೇಕಾದ್ರೆ ಮಾಡಲಿ ಅಲ್ವಾ. ಸರ್ ಅದೇನು ಸರ್ ನಾವು ಪ್ರಜೆ ಹಾಕಿದವ್ರು, ಅವ್ರು ಯಾರೋ ಮಾಡ್ತೀರಿ ಅನ್ನೋದು ತಪ್ಪೆ. ಯಾರ ಚೆನ್ನಾಗಿ ಮಾಡ್ರೆ ವೆಲ್ಕಮ್ ಮಾಡ್ಬೋದಲ್ವಾ. ಸರ್ ಅವ್ರನ್ನ ಹೊಗಳ್ಬಿಟ್ರಿ ನೀವು ಅಂದ್ರೆ ಚೆನ್ನಾಗಿದ್ರೆ ಹೊಗಳೋಣ, ಅವರೇ ಮಾಡಲಿ ಇದನ್ನ.
ಟ್ರಾನ್ಸ್ಪರೆನ್ಸಿ ತಗೊಂಡ್ಬರ್ಲಿ. ಹಾ ಮಾಡ್ಲಿ, ಇದ್ ಮೂಲಕ ನಾವು ಕೇಳ್ಕೊಳ್ಳೋಣ. ಯಾರು ಇನ್ನೂ ಬೇಗ ಆಗುತ್ತಲ್ಲ ಅವ್ರು ಮಾಡಿದ್ರೆ, ನಾವು ಮಾಡೋದಕ್ಕಿನ್ನ. ಸರ್ ಕೊನೆಯದಾಗಿ ಪ್ರಜಾಕೀಯ ಐಡಿಯಾಲಜಿ ಅಕ್ಸೆಪ್ಟ್ ಮಾಡಬೇಕು ಅಂತ ಇರುವಂತ ಜನಗಳಿಗೆ ನೀವು ಪ್ರಜೆಗಳಿಗೆ ಏನು ಆಕ್ಟಿವ್ ಪಾರ್ಟಿಸಿಪೇಟ್ ಆಗಿ ಅಂತ ಹೇಳ್ತೀರೋ ಅಥವಾ ಏನು ಸಜೆಸ್ಟ್ ಮಾಡಿ? ಅಲ್ಲ, ಮಾಡ್ಲೇಬೇಕು ನೀವು, ನೀವೇ ಬೇಕು, ಪಾರ್ಟಿಸಿಪೇಟ್ ಮಾಡ್ಲೇಬೇಕು ನೀವು. 4 ಜನಕ್ಕೆ ಹೇಳಲೇಬೇಕಾಗತ್ತೆ ಇದನ್ನ ಸ್ಪ್ರೆಡ್ ಮಾಡಬೇಕು ಅಂದ್ರೆ. ನೀವು ತಿಳ್ಕೊಬೇಕಾಗತ್ತೆ ಫಸ್ಟ್, ನಿಮ್ಮ ಮನೆಯವ್ರು ನೀವು ಬದಲಾಯಿಸಬೇಕಾಗತ್ತೆ, ನಿಮ್ಮ ಫ್ರೆಂಡ್ಸ್ಗಳು ನೀವು ಮಾತಾಡಬೇಕಾಗತ್ತೆ. ಅವ್ ಸಣ್ಣ ವಿಷಯ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಸರ್ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ನಾನು ಹೇಳ್ತಾ ಹೋದಂಗೆ ಚೇಂಜ್ ಆಗ್ತಾ ಹೋದಾಗ ಮತ್ತೆ ನಾನು ಫಾಲೋವರ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಮತ್ತೆ ನೀವು ಲೀಡರ್ ಆಗ್ತೀರಾ, ರಾಜಕೀಯ ಆಗುತ್ತೆ. ಮತ್ತೆ ನಾನು ಲೀಡರ್ ಆಗ್ತೀನಿ. ಕೊನೆಗೆ ನಾನೇನೋ ತಪ್ಪು ಮಾಡ್ರೆ ಡಿಸಪಾಯಿಂಟ್ ಆಗ್ತಾರೆ, ನಾನೇನೋ ಸರಿ ಮಾಡ್ರೆ ಓ ಅಂತಾರೆ. ಅದು ಬೇಡ ಅಂತ ಉಪೇಂದ್ರ ಅವ್ರು ದೂರ ಇದ್ದಾರೆ. ಅದು ಹೆಸರು ಪ್ರಜಾಕೀಯ ಅನ್ಕೂಡಲೇ ಸುಮ್ಮನೆ ಹೆಸರು ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅಂತ. ಎಷ್ಟೋ ಜನ ಉಪೇಂದ್ರ ಅವ್ರು ಏನಕ್ಕೆ ದೂರ ಇದ್ದಾರೆ ಅಂದ್ರೆ ಅವ್ರಿಗೆ ಎಲೆಕ್ಷನ್ ಕಂಡ್ರೆ ಭಯ ಅನ್ಸುತ್ತೆ, ಇಲ್ಲ ಅವ್ರಿಗೆ ಏನಾದ್ರು ಪ್ರೊಟೆಸ್ಟ್ ಆದ್ರೆ ಎಲ್ಲೋ ಕರ್ಕೊಂಡು ಕೂರಿಸ್ಕೊಂಡ್ಬಿಡ್ತಾರೆ ಅನ್ನೋ ಭಯ ಇದೆ ಅನ್ನೋರ್ಗೆ ಒಂದು ಕ್ಲಾರಿಟಿ ನೀವು ಕೊಡ್ತಾ ಇರೋದೇನಂದ್ರೆ ಇದು ಉಪೇಂದ್ರ ಏನೋ ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಪ್ರಜಾಕೀಯನೇ ತಪ್ಪು ಮಾಡ್ತು ಅನ್ನೋ ಒಂದು ಭ್ರಮೆಗೆ ಜನಗಳು ಬರ್ತಾರೆ. ಅಲ್ಲ, ಅದಾಗಬಾರ್ದು. ಆಮೇಲೆ ನನ್ನ ಉಪೇಂದ್ರ ನೋಡಿ ಓಟ್ ಹಾಕಿದ್ರೆ ಮತ್ತೆ ನೀವು ಪ್ರಜಾಕೀಯ ಅರ್ಥ ಆಗಿಲ್ಲ ಅಂತ ಕ್ಲಾರಿಫಿಕೇಶನ್ ನೀವು ಕೊಡ್ತಾ ಇದ್ದೀರಾ. ಅಲ್ಲಲ್ಲ, ಅದೇ ನಾನು ಹೇಳ್ತಾ ಇರೋದು. ಈಗೇನು ಉಪೇಂದ್ರ ಅಂತ ಹೋದ್ರೆ ನೀವು ಏನಲ್ಲಿ ಮತ್ತೆ ಪ್ರಜಾಕೀಯ ಅರ್ಥ ಆಗಿಲ್ಲ ಅಂತಾನೆ ರಾಜಕೀಯಕ್ಕೆ ಬಂದಂಗೆ. ಮತ್ತೆ ಉಪೇಂದ್ರನ್ ಫಾಲೋ ಮಾಡ್ತೀವಿ, ಉಪೇಂದ್ರನ್ ನಂಬ್ತೀವಿ, ಉಪೇಂದ್ರ ಮಾಡ್ಲಿ, ಹಂಗಲ್ಲ ಇದು ಸಿಸ್ಟಮ್ ನಮ್ದು. ಅಲ್ಲ, ನಾವೆಲ್ಲರೂ ಸೇರ್ಕೊಂಡ್ ಮಾಡೋಂತ ವಿಷಯಪ್ಪ ಇದು. ಉಪೇಂದ್ರ ಏನಕ್ಕೆ ಬರ್ತಾ ಇಲ್ಲ ಅಂದ್ರೆ ಅದನ್ನ ರಾಜಕೀಯ. ಮತ್ತೆ ನನ್ನ ನೋಡಿ ಓಟ್ ಹಾಕಿದ್ರೆ ಅನ್ಕೊಳ್ಳಿ, ನೀವು ಬನ್ನಿ ಬೀದಿಗೆ ಬನ್ನಿ ಅಂತ ಕರೆಯೋರಿಗೆ ಇಷ್ಟ ನಾನು ಬಂದ್ರೆ ಮತ್ತೆ ರಾಜಕೀಯ ಆಗುತ್ತೆ ಅಲ್ವಾ? ಮತ್ತೆ ಹಂಗೆ ಅಲ್ವಾ, ಜನ ಬರ್ತಾರೆ, ಅವ್ರು ಮೇಂಟೈನ್ ಮಾಡ್ಬೇಕು, ಅವ್ರಿಗೆ ಹೈರಾರ್ಕಿ ಬೆಳೆಯುತ್ತೆ. ಈಗ ನಾವು 4 ಪಾಯಿಂಟ್ ಹಾಕಿದ್ರೆ ನಾನ್ ನಿಂತ್ರು ನೀನ್ ನಿಂತ್ರು ಯಾರು ನಿಂತ್ರು ಅದೇ ಕೆಲಸ ಮಾಡುವಂತ ಒಂದು ಸಿಸ್ಟಮ್ ಬರ್ಬೇಕು ಅಲ್ವಾ? ಒಂದಷ್ಟು ಪಾಯಿಂಟ್ಸ್ ನೀವು ಓಟ್ ಹಾಕಿದ್ರೆ ಆ ಪಾಯಿಂಟ್ಸ್ ಓಟ್ ಹಾಕಿದ್ರೆ ಆ ಪಾಯಿಂಟ್ಸ್ ಸ್ಟಿಕ್ ಆನ್ ಆಗ್ತೀರಾ. ನನಗೆ ಟ್ರಾನ್ಸ್ಪರೆನ್ಸಿ ಬೇಕು, ನನಗೆ ಒಪಿನಿಯನ್ ನೀನು ಕೇಳಬೇಕು, ನನಗೊಂದು ಟೆಕ್ನಾಲಜಿ ತಂದು ನನ್ನ ಜೊತೆ ಕನೆಕ್ಷನಲ್ಲಿ ಇರಬೇಕು, ನನಗೆ ಇಷ್ಟು ವಿಷಯಗಳಿದ್ರೆ ನಾನು ನಿನ್ಗೆ ಓಟ್ ಹಾಕ್ತೀನಿ ಅಂತ ನಾನು ಅನ್ಕೊಳ್ಳಿ. ನೆಕ್ಸ್ಟ್ ಅವ್ನು ಮಾಡಿಲ್ಲ, ನೀವು ಕೇಳ್ತೀರಾ, ಏನೋ ಹೇಳಿದೆ ನೀನು ನನ್ನೆಲ್ಲಿ ಕನೆಕ್ಟ್ ಮಾಡ್ತಿಲ್ಲ, ನೀನು ಎಲ್ಲಿ ನನಗೊಂದೇನು ನೀನೇನು ನಾನು ಟಚ್ಚೇ ಮಾಡ್ತಿಲ್ಲ, ನನಗೆ ಪರ್ಸ್ನಲಾಗಿ ಸಿಗ್ತಾ ಇಲ್ಲ ಅಥವಾ ಕನೆಕ್ಟ್ ಮಾಡಿ ಅವಾಗ ಹೇಳ್ಬೇಕು ರೋಡ್ಗಿಳಿ ಅಂತ. ಎಲೆಕ್ಷನಲ್ಲಿ ಗೆದ್ರ ಮೇಲೆ ಹೇಳ್ಬೇಕು, ಪಾಪ ರೋಡ್ಗಿಳಿ ಬಾ, ಎಲ್ಲರೂ ಕಾಂಟ್ಯಾಕ್ಟ್ ಮಾಡು, ನೀನು ಕಾರ್ ಕೊಟ್ಟಿದ್ವಿ, ಪಿ ಎ ಕೊಟ್ಟಿದ್ವಿ, ಎಲ್ಲ ಕೊಟ್ಟಿದ್ವಿ, ಅವಾಗ ಕೇಳ್ಬೇಕು ತಾನೆ. ಇವಾಗಲೇ ರೋಡ್ಗಿಳಿದ್ರೆ ನೀವು ಅಲ್ಲಿ ಹೋದಾಗ ಎಕ್ಸ್ಪೆಕ್ಟೇಷನ್ ಮಾಡೇ ಮಾಡ್ತಾರೆ, ಖರ್ಚು ಬಂದಿರುತ್ತೆ ಮತ್ತೆ ಅಲ್ವಾ? ಅಷ್ಟೇ ಹೇಳಿದ್ದು. ಇದು ಕ್ಲಾರಿಫಿಕೇಶನ್. ನಾನು ಮಾತಾಡಿಸ್ದಂಗೆ ಜನಗಳಿಗೆ ಪ್ರಜಾಕೀಯ ಬೇಕಾಗಿದೆ, ತುಂಬಾನೇ ಬೇಕಾಗಿದೆ. ಬಟ್ ಬೇಗ ಬೇಕು ಅಂದ್ರೆ ಮತ್ತೆ ಅದು ರಾಜಕೀಯ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಲ್ಲ, ಬೇಗ ಬೇಕು ಅಂದ್ರೆ ರಾಜಕೀಯ ಆಗಲ್ಲ. ಜನಗಳು ಬೇಗ ಬೇಕು ಅನ್ಕೊಂಡು ರಾಜಕೀಯ ಆಗಲ್ಲ. ಇಲ್ಲೊಬ್ಬ ಎಲೆಕ್ಷನ್ ನಿಂತ್ಕೊಳ್ಳೋನ್ ಬಂದು ಬೇಗ ಬರ್ಬೇಕು ಅನ್ಕೊಂತಾನೆ, ಅವಾಗ ರಾಜಕೀಯ. ಹೌದು, ಅವಾಗ ಅವ್ನು ಏನೇನೋ ಮಾಡ್ತಾನೆ. ಇಲ್ಲಿ ವೋಟರ್ಸ್ ಆಕ್ಟಿವ್ ಆದ್ರೆ ಪ್ರಜಾಕೀಯ ಆಗೋಗುತ್ತೆ. ಆಸ್ಪಿರೆಂಟ್ ಆಕ್ಟಿವ್ ಆಗ್ಬಿಟ್ಟ ಅನ್ಕೊಳ್ಳಿ, ರಾಜಕೀಯ ಆಗುತ್ತೆ ಅಷ್ಟೇ. ಅದೇ ಮೆಗೈನ್ ರಾಜ ಪ್ರಜಾ. ರಾಜನ್ ಆಕ್ಟಿವ್ ಮಾಡ್ತೀನಿ ಅಂದ್ರೆ ನೀವು ಅವ್ನು ಓಡಾಡ್ತಾನೆ, ಎಲ್ಲ ಮಾಡ್ತಾನೆ, ಎಲ್ಲ ರೀತಿ ನಿಮ್ಗೆ ಕನ್ವಿನ್ಸ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಅದು ರಾಜಕೀಯ. ಪ್ರಜೆಗಳೆಲ್ಲ ಆಕ್ಟಿವ್ ಆಗಿ ಅವ್ರು ಡಿಸೈಡ್ ಮಾಡ್ರು ಅಂದ್ರೆ ಪ್ರಜಾಕೀಯ ಅಷ್ಟೇ. ಇದೆಷ್ಟು ಸಿಂಪಲ್ ಅದು. ನಿಜ, ಜನಗಳು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕು ಪ್ರತಿಯೊಂದು ಇವೆಂಟ್ಸ್ ಆಗಿರ್ಬೋದು. ಅದಕ್ಕೆ ನಾನು ಹೇಳಿದ್ದು, ಅದನ್ನ ಟೆಕ್ನಾಲಜಿ ಬಂದ ಇನ್ನೂ ಈಸಿ. ನಿಮ್ಗೆಲ್ಲೋ ಅಲ್ಲಿ ಬನ್ನಿ, ಸಭೆ ಮಾಡ್ತೀವಿ, ಅಲ್ಲಿ ನಿಮ್ಮ ಒಪಿನಿಯನ್ ಹಾಕಿ ಅಲ್ಲೊಂದು ವೋಟಿಂಗ್ ಸಿಸ್ಟಮ್ ಮಾಡ್ತೀವಿ ಅಂದ್ರೆ ಇದೆಯೇನಯ್ಯ ಎಲ್ಲದಕ್ಕೂ ಎಲೆಕ್ಷನ್ ಮಾಡ್ತಾನೆ ಅವನು ಅನ್ಸುತ್ತೆ. ಅದನ್ನೇ ಅವ್ರು ರಾಜಕೀಯಕ್ಕೆ ಬಂದೆ, ಪ್ರಜಾಕೀಯಕ್ಕೆ ಬಂದೆ ಮಾಡ್ಬೇಕು ಅಂತಲ್ಲ, ಇರೋ ರಾಜಕೀಯ ವ್ಯವಸ್ಥೆಲೇನೆ ಯಾರು ಮಾಡ್ಬೋದು, ಫಾಲೋ ಮಾಡಿದ್ರೆ ಯಾರು ಚೇಂಜಸ್ ಬರುತ್ತೆ. ಖಂಡಿತ ಆಗುತ್ತೆ, ಬರುತ್ತೆ. ಬಟ್ ಅದು ಆಗ್ಬೇಕು ಮುಂಚೆ ನೀವು ಫಸ್ಟ್ ಕರೆಕ್ಟ್ ಆಗಿರ್ಬೇಕು. ನೀವು ಇದನ್ನೇ ಕೇಳ್ಕೊಂಡು ಕೂತ್ರೆ ಸರ್ ನೀವು ಯಾಕೆ ನಮ್ಮೂರಿಗೆ ಬಂದಿಲ್ಲ, ನಾನು ಕೇಳ್ತಿಲ್ಲ. ಅಲ್ಲಲ್ಲ, ಪ್ರಚಾರ ಯಾಕೆ ಮಾಡ್ತಾ ಇಲ್ಲ ನೀವು, ಇವ್ನು ಯಾರು ಗೊತ್ತೇ ಇಲ್ಲ, ಅವ್ನಿಗೆ ಹೆಂಗ್ ಓಟ್ ಹಾಕ್ಲಿ ನಾನು ಅಂದ್ರೆ ಗೊತ್ತಿರೋ ಅಂತಂದು ಹಾಕ್ಬೇಕು. ನಿಮ್ಗೆ ಪ್ರಜಾಕೀಯಕ್ಕೆ ಬಂದು ಸೇರ್ಕೋಬೇಡಿ, ನೀವು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿ, ಪ್ರತಿಯೊಂದನ್ನು ನೀವು ಮಾನಿಟರ್ ಮಾಡಿ. ಹೌದ್ರಿ, ಎಲ್ಲ ಅದಕ್ಕೆ ಹೇಳಿದ್ದು, ಆಟೋಮೆಟಿಕ್ ಪ್ರಜಾಕೀಯ ಆಗುತ್ತೆ. ನಿಮ್ಗೆಲ್ಲಾ ಕನೆಕ್ಷನ್ ಇರೋ ಒಂದು ಸಿಸ್ಟಮ್ ಚಿಕ್ಕದಾಗ ಒಂದು ಫೋನಲ್ಲಿ ಕೊಟ್ಟಿದೀವಿ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆಲ್ಲವೂ. ಅದಾದ್ರ ಮೇಲೂ ನಿಮ್ಗೆ ಆಗತ್ತೆ ಆಗಲ್ಲ ಅನ್ಕೊಂಡ್ರೆ ಮಾಡಕ್ಕಾಗಲ್ಲ. ಆ ಕಲ್ಚರ್ ಹೋಗ್ಬೇಕು ತಲೆಯಿಂದ. ನಾವು ನಾಯಕನ ಕಲ್ಚರ್ ತೆಗಿಬೇಕು, ನಾವೇ ನಾಯಕರಾಗೋ ಥರ ಇರಬೇಕು, ಅವಾಗ ಪ್ರಜಾಕೀಯ ಬರುತ್ತೆ. ಸರ್, ತುಂಬಾ ಖುಷಿ ಆಯ್ತು ಮಾತಾಡಿ.